ಹೋರಾಟ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣವಾದ ಜವಾಬ್ದಾರಿ ಇದೆ. ನಾನು ಇನ್ನೊಂದು 2 ದಿನ ಕಳೆದಿದ್ದೆ ಈ ಏನೋ ಮೊನ್ನೆ MLC ಚುನಾವಣೆ ವಿಷಯದಲ್ಲಿ ಈಗ ಜಾಸ್ತಿ ಅದೇ ಪ್ರಚಾರ ಇದೆ. ಅದು ನೀವು ಮುಗಿಸ್ಕೊಳ್ಳಿ, ನಿಮ್ಮನ್ನು ಕರೀತೀನಿ. ನಾನು ನನ್ನ ಕೂಸು ಅಂತ ಹೇಳಿದ್ದಾರೆ. ಇದು ಕುಮಾರಸ್ವಾಮಿಯವರ ಕನಸಿನ ಕೂಸು ಅಂತ ಹೇಳಿದ್ದಾರೆ. ಅದನ್ನ ನಾವು ನನಸು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ 2007 ಜುಲೈ 30, 31 ಮತ್ತು 1ನೇ ತಾರೀಕು 3 ದಿನ ಏನೇನ್ ಚರ್ಚೆ ಆಗಿದೆ. 2007 ಅಲ್ಲ 1 ನಿಮಿಷ ಇರು. 2000 ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕರಿತೀನಿ ನಿಮ್ನೆಲ್ಲ. 2007 ಜುಲೈ 30, 31, 1ನೇ ತಾರೀಕು ಈ 3 ದಿನ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ. ನಾನು ಮತ್ತೆ ಮುಖ್ಯಮಂತ್ರಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಲ್ಲಿಂದ ಶಿವಕುಮಾರ್ ಅವರು, ಅಲ್ಲಿಂದ ಧರ್ಮಸಿಂಗ್ ಅವರು, ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಇವರು ಎಲ್ಲರೂ ಆ ಒಂದು ಸದನದ ಕಲಾಪದಲ್ಲಿ ಭಾಗಿಗಳಾಗಿ ಏನೇನು ಮಾತನಾಡಿದ್ದಾರೆ ಅದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೇನೆ. ಬಿಡದಿ ಪ್ರಾಜೆಕ್ಟ್ ಒಂದೇ ಅಲ್ಲ, ರಾಜ್ಯದಲ್ಲಿ 5 ಟೌನ್ಶಿಪ್ನ ಹಿನ್ನೆಲೆ ಒಂದು ಕಡೆ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಆಗ ಇಡೀ ದೇಶದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಚೀಫ್ ಸೆಕ್ರೆಟರಿಗೆ SEZ ನ ಯಾವ ರೀತಿ ಫಾರಂ ಮಾಡಬೇಕು ಇನ್ನು 60 ದಿವಸದಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಏನು ಒಂದು ಸೂಚನೆ ಕೊಟ್ಟಿದ್ರು ಎಲ್ಲಾ ರಾಜ್ಯಗಳಿಗೆ. ಅದರ ಹಿನ್ನೆಲೆಯಲ್ಲಿ SEZ ನ ಒಂದು ಅನುಷ್ಠಾನಗಳು ಹೇಗೆ ಮಾಡಬೇಕು ಅಂತಕ್ಕಂಥ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿತ್ತು. ಅವತ್ತು ಏನೇನು ಅಪಾದನೆ ಮಾಡಿದ್ದಾರೆ, ಸತ್ಯಶೋಧನಾ ಸಮಿತಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರು ಅವತ್ತು ಏನ್ ಮಾಡಿದ್ರು, ಸತ್ಯಶೋಧನಾ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿ ಏನು, ಅದರ ಮೇಲೆ ಇವರೆಲ್ಲ ಏನ್ ಮಾತಾಡಿದ್ರು. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನ್ ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತೇನ್ ಹೇಳಿದ್ದೀನಿ ಅಂತ. ನನ್ನನ್ನ ಬೆಳೆಸಿರ್ತಕ್ಕಂಥ ಆ ಪುಣ್ಯಾತ್ಮ ತಂದೆ ತಾಯಿದರ ಮನಸ್ಸಿಗೆ ನೋವು ಕೊಟ್ಟು ಅದನ್ನ ಮುಂದುವರಿಸತಕ್ಕಂಥ ಪ್ರಶ್ನೆ ಇಲ್ಲ. ರೈತರ 1 ಇಂಚು ಫಲವತ್ತಾದಂತ ಭೂಮಿಯನ್ನ 1 ಇಂಚು ಸಹ ಅಕ್ವೈರ್ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ನಂತರದ ದಿನಗಳಲ್ಲಿ ಏನೇನಾಗಿದೆ ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಮಾಧ್ಯಮ ಕೊಟ್ಟರು, ಡೇಟ್ ವೈಸ್ ಕೊಟ್ಟಿದ್ದಾರೆ. ಯಾವ್ಯಾವ ಡೇಟ್ ಅಲ್ಲಿ ಯಾವ ವರ್ಷದಲ್ಲಿ ಯಾರು ಮುಖ್ಯಮಂತ್ರಿ ಇದ್ದಾಗ ಈ ಬಿಡದಿ ಪ್ರಾಜೆಕ್ಟಿನ ಬಗ್ಗೆ ಏನೇನಾಗಿದೆ. ಮೊನ್ನೆ ಒಂದು ದಾಖಲಾತಿ ರಿಲೀಸ್ ಮಾಡಿದ್ರಲ್ಲ, ಇದರ ಬಗ್ಗೆ ವಿವರವಾಗಿ ನಾಡಿದ್ದು ನಿಮ್ನೆಲ್ಲ ಕರೆದು ಸಂಪೂರ್ಣವಾಗಿ ವಿಧಾನಸಭೆ ಕಲಾಪದಲ್ಲಿ ನಡೆದಂತ ವಿಷಯಗಳನ್ನು ನಿಮಗೆ ಕೊಡ್ತೀನಿ. ಜನ ತಗೊಳ್ಳೋದನ್ನೇ ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ, ಅಲ್ಲಿ 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ನೋಟಿಫಿಕೇಶನ್ ಇಶ್ಯೂ ಮಾಡೋರಲ್ಲ, ಬರೀ ನೆನ್ನೆ 7 ಜನಕ್ಕೆ ಹಾಕೊಂಡ್ರು ಚೆಕ್ನ. ಅದು ಶಾಸಕನ ಕಳಿಸಿ ಎಲ್ಲಾದ್ರೂ ಚೆಕ್ ಕೊಡೋದು ಉಂಟಾ? ಈ ತರ ಯಾವ್ದಾದ್ರು ಈ ತರ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಭೂಸ್ವಾಧೀನ ಆದಾಗ ಶಾಸಕರುಗಳ ಅಧ್ಯಕ್ಷತೆಯಲ್ಲಿ ಅದೆಂತೋ ದೊಡ್ಡ ಇದಿಟ್ಕೊಂಡು ಕೊಟ್ಟಿರೋದು. ಇವತ್ತು ಫೋಟೋ ನೋಡಿದೆ, ಶಾಸಕರುಗಳು ಚೆಕ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೊಸದಾಗಿ ಏನ್ ಶುರು ಮಾಡಿದ್ದೀರಿ? ಏನ್ ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಸರ್ಕಾರದ ಅಧಿಕಾರಿಗಳು ಯಾವ ರೈತರುಗಳು ಭೂಮಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲೋ ಇಲ್ಲ ಭೂಸ್ವಾಧೀನದ ಒಂದು ಅಧಿಕಾರಿ ಏನಿರ್ತಾನೆ ಅವನ ಕಡೆಯಿಂದ ಇವೆಲ್ಲ ಆಗಬೇಕು. ಈಗ ಶಾಸಕರ ಕಳಿಸ್ಬಿಟ್ಟು 7 ಜನಕ್ಕೆ ಚೆಕ್ ಇಶ್ಯೂ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಎಷ್ಟು ಜನ ಅಂದ್ರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ 2 ಕೋಟಿ 30 ಲಕ್ಷ. ಈಗ 2 ಕೋಟಿ 30 ಲಕ್ಷ ನಾನು ರೈತರಿಗೆ ಹೇಳೋದು, ಯಾರು ತಗೊಂಡಿದ್ದೀನಿ ಚೆಕ್ನ, ಕಾಂಗ್ರೆಸ್ನವ್ರಿರ್ಲಿ ಯಾರೇ ಇರಲಿ, ಆ 2 ಕೋಟಿ 30 ಲಕ್ಷ ಚೆಕ್ ತಗೊಂಡ್ರೆ ನಿಮಗೆ ದುಡ್ಡು ಖರ್ಚು ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಇಡ್ತಾರೆ ಅಂತ ಇಟ್ಕೊಳ್ಳಿ. ಆ 2 ಕೋಟಿ 30 ಲಕ್ಷನ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗಬಹುದು? ಬಡ್ಡಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಸರ್, ಇದನ್ನ FD ಗಿಟ್ಟು ಒಂದ್ 40 ಲಕ್ಷ 50 ಲಕ್ಷ ಸಿಗಬಹುದು. ಅದೇ ಲ್ಯಾಂಡ್ ಅನ್ನ ಹಾಗೆ ನೀವು ಇಟ್ಕೊಂಡ್ರೆ, ಅದೇ ಲ್ಯಾಂಡ್ ಅನ್ನ ಹಾಗೆ ಇಟ್ಕೊಂಡ್ರೆ ಈಗ 2 ಕೋಟಿ 20 ಲಕ್ಷ 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ಹಾಗೆ ಇಟ್ಕೊಂಡ್ರೆ ನೀವು ಆ ಜಮೀನ. ಅದರಿಂದ ನಾನು ರೈತರ ಭಾವನೆಗಳೇನಿದೆ, ಪಾಪ ಇವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರೆಲ್ಲ ಭಾಷಣ ಮಾಡವ್ರೆ, ಇವರೇ ಶಿವಕುಮಾರ್ ಅವರೇ ಮಾತಾಡವ್ರೆ. ಅವರ ಪಿತ್ರಾರ್ಜಿತ ಆಸ್ತಿಗಳು, ಅವರ ತಂದೆ ಮುತ್ತಾತಂದ್ರು ಭೂಮಿ ಹೊತ್ತು
ಆ ಭೂಮಿಯ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ ಇವತ್ತು ಅಂತ ಕುಟುಂಬಗಳನ್ನ ಹೊರಗಾಕೋದು ಎಲ್ಲಾದ್ರೂ ಉಂಟಾ ಭಾಷಣ? ಈಗ ನೀವೇನಪ್ಪ ಮಾಡ್ತಾ ಇದೀರಿ? ನಿಮ್ಮೆಲ್ಲ ಏನೇನು ಮಾತಾಡಿದಿರಿ ಅದು ಈಗಲ್ಟನ್ ಒಂದ್ ಕಡೆ ಇರ್ಲಿ. ಈಗೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅವತ್ತೇನ್ ಹೇಳಿದಿರಿ ವಿಧಾನಸಭೆ ಕಲಾಪದಲ್ಲಿ? ಸ್ವಲ್ಪ ತರಿಸ್ಕೊಂಡು ನೋಡ್ಲಿ ಇವರೆಲ್ಲ.